ಕಾಂಗ್ರೆಸ್ ಶಾಸಕನಿಗೆ ಬಿಗ್ ಶಾಕ್. ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಮನೆ ಮೇಲೆ ರೈಡ್. ಗೇಮಿಂಗ್ ಆಪ್ಗಳಿಗೆ ಅಕ್ರಮ ಹಣ ವರ್ಗಾವಣೆ ಆರೋಪ. ಕಾಂಗ್ರೆಸ್ ಶಾಸಕನಿಗೆ ಬಿಗ್ ಶಾಕ್. ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಅವರ ಮನೆ ಮೇಲೆ ರೇಡ್. ಗೇಮಿಂಗ್ ಆಪ್ಗಳಿಗೆ ಅಕ್ರಮ ಹಣ ವರ್ಗಾವಣೆ ಆರೋಪ. ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಮನೆ ಮೇಲೆ ಇಡಿ ದಾಳಿ. ಕಾಂಗ್ರೆಸ್ನ ಶಾಸಕ ಕೆಸಿ ವೀರೇಂದ್ರಗೆ ಬೆಳ್ಳಂಬೆಳಗ್ಗೆಯೇ ಶಾಕ್ ನೀಡಲಾಗಿದೆ. ಚಳ್ಳಕೆರೆಯ 4 ನಿವಾಸಗಳಲ್ಲಿ ಇಡಿ ಶೋಧ ಕಾರ್ಯ. 2016ರಲ್ಲೂ ಕೂಡ ಕೆಸಿ ವೀರೇಂದ್ರ ಮನೆ ಮೇಲೆ ಐಟಿ ದಾಳಿ. ಈಗ ಬಾತ್ರೂಮ್ನಲ್ಲಿ ಸಿಕ್ಕಿತ್ತು, ಅಂದರೆ ಆಗ ಬಾತ್ರೂಮಲ್ಲಿ ಸಿಕ್ಕಿತ್ತು 5 ಕೋಟಿ ನಗದು, 30 ಕೆಜಿ ಚಿನ್ನ. ಚಿತ್ರದುರ್ಗ, ಬೆಂಗಳೂರು, ಗೋವಾ ಸೇರಿ 17 ಕಡೆ ದಾಳಿ ಮಾಡಲಾಗಿದೆ. ಸದ್ಯ ಹೊರ ರಾಜ್ಯದಲ್ಲಿರುವಂತಹ ಶಾಸಕ ಕೆಸಿ ವೀರೇಂದ್ರ. ಎಸ್ ವೀಕ್ಷಕರೇ, ಕಾಂಗ್ರೆಸ್ನ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಹಾಗೂ ಅವರ ಸಹೋದರರು ಚಳ್ಳಕೆರೆ ಪಟ್ಟಣದಲ್ಲಿರುವಂತಹ 4 ನಿವಾಸಗಳ ಮೇಲೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಶುಕ್ರವಾರ ಬೆಳ್ಳಂಬೆಳಗ್ಗೆ ಪರಿಶೀಲನೆಯನ್ನ ನಡೆಸಿದ್ದಾರೆ. ಖಾಸಗಿ ವಾಹನಗಳಲ್ಲಿ ಆಗಮಿಸಿದಂತಹ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು, ಚಿತ್ರದುರ್ಗದ ಜಿಲ್ಲೆ ಚಳ್ಳಕೆರೆ, ಗೋವಾ, ಬೆಂಗಳೂರು ಸೇರಿ 17 ಕಡೆಯಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಕೆಸಿ ನಾಗರಾಜು, ಕೆಸಿ ತಿಪ್ಪೇಸ್ವಾಮಿ ನಿವಾಸದಲ್ಲೂ ಕೂಡ ಇಡಿಯಿಂದ ಪರಿಶೀಲನೆಯನ್ನು ನಡೆಸಲಾಗ್ತಾ ಇರುವಂಥದ್ದು. 20ಕ್ಕೂ ಹೆಚ್ಚು ವಾಹನಗಳಲ್ಲಿ ಬಂದಿರುವಂತಹ 40ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳ ಮನೆಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಈ ಹಿಂದೆ ಅಂದರೆ 2016 ಡಿಸೆಂಬರ್ 11ನೇ ತಾರೀಕಿನಂದು ಕೆಸಿ ವೀರೇಂದ್ರ ಅವರ ಮನೆ ಮೇಲೆ ಐಟಿ ದಾಳಿಯನ್ನು ಮಾಡಿತ್ತು. ವೀರೇಂದ್ರ ಮನೆಯ ಬಾತ್ರೂಮ್ನಲ್ಲಿ ಬರೋಬ್ಬರಿ 5 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಸಿಕ್ಕಿತ್ತು. 30 ಕೆಜಿಗೂ ಹೆಚ್ಚು ಚಿನ್ನಗಳು ಕೂಡ ಪತ್ತೆಯಾಗಿತ್ತು. ಕೆಸಿ ವೀರೇಂದ್ರ ಒಡೆತನದ ಕಂಪನಿಗಳಿಂದ ಗೇಮಿಂಗ್ ಆ್ಯಪ್ಗಳಿಗೆ ಅಕ್ರಮ ಹಣ ವರ್ಗಾವಣೆ ಆರೋಪ ಕೇಳಿಬಂದಿತ್ತು. ವೀರೇಂದ್ರಗೆ ಸೇರಿದ ರತ್ನ ಗೋಲ್ಡ್, ರತ್ನ ಮಲ್ಟಿ ಸ್ಪೋರ್ಟ್ಸ್, ಇನ್ನೂ ಹಲವಾರು ಕಂಪನಿಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಮುಂದೇನಾಗುತ್ತೆ ಅದು ಕೂಡ ನೋಡಬೇಕಾಗತ್ತೆ. ಎಸ್ ವೀಕ್ಷಕರೇ, ಸದ್ಯ ಹೊರ ರಾಜ್ಯದಲ್ಲಿರುವಂತಹ ಅವರ ಇದರಲ್ಲೂ ಕೂಡ, ಅಂದರೆ ಅವರ ಕಂಪ್ನಿಯಲ್ಲೂ ಕೂಡ ರೈಡನ್ನು ಮಾಡಿದೆ. ಅಂದರೆ ಗೋವಾದಲ್ಲೂ ಕೂಡ ಕಂಪ್ನಿ ಇತ್ತು, ಆ ಕಂಪನಿ ಮೇಲೂ ಕೂಡ ದಾಳಿಯನ್ನು ನಡೆಸಿರುವಂತಹ ಇಡಿ. ಕಾಂಗ್ರೆಸ್ನ ಶಾಸಕ ಕೆಸಿ ವೀರೇಂದ್ರ ಮನೆ ಮೇಲೆ ಇಡಿ ರೇಡನ್ನು ಮಾಡಿರುವುದು. ಸೊ ಕಾಂಗ್ರೆಸ್ನ ಶಾಸಕ ಕೆಸಿ ವೀರೇಂದ್ರ ಬೆಳ್ಳಂಬೆಳಗ್ಗೆ ಶಾಕ್ ಆಗಿದ್ದಾರೆ. ಚಳ್ಳಕೆರೆಯ 4 ನಿವಾಸದಲ್ಲಿ ಕೂಡ ಇಡಿ ಶೋಧ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. 2016ರಲ್ಲಿ ಡಿಸೆಂಬರ್ 11ನೇ ತಾರೀಕು ಅನಿಸುತ್ತೆ, ಆಗ ದಾಳಿಯನ್ನ ಮಾಡಿದಾಗ ಸಾಕಷ್ಟು ಕಡೆಯಲ್ಲಿ, ಅದರಲ್ಲೂ ಕೂಡ ಬಾತ್ರೂಮಲ್ಲಿ 5 ಕೋಟಿಗೂ ಹೆಚ್ಚು ದುಡ್ಡು ಸಿಕ್ಕಿರುವಂಥದ್ದು, ಹಾಗೆ 30 ಕೆಜಿಗೂ ಹೆಚ್ಚು ಗೋಲ್ಡ್ ಸಿಕ್ಕಿತ್ತು. ಈಗಲೂ ಕೂಡ ಇಡಿ ದಾಳಿಯನ್ನು ನಡೆಸಿದ್ದು, ಎಷ್ಟರ ಮಟ್ಟಿಗೆ ಸಿಗುತ್ತೆ ದುಡ್ಡು ಅಂತ ಕಾದು ನೋಡಬೇಕು. ಇವರು ಮನೇಲಿಲ್ಲ, ಹೊರ ರಾಜ್ಯದಲ್ಲಿ ಇದ್ದಾರೆ. ಎಸ್ ವೀಕ್ಷಕರೇ, ಕಾಂಗ್ರೆಸ್ ಶಾಸಕ ಕೆಸಿ
ವೀರೇಂದ್ರ ನಿವಾಸದ ಮೇಲೆ ಇಡಿ ದಾಳಿಯನ್ನು ನಡೆಸಿದ್ದು ಗೇಮಿಂಗ್ ಆ್ಯಪ್ಗಳ ಆರೋಪ ಅಂದರೆ ಅಕ್ರಮ ಹಣ ವರ್ಗಾವಣೆ ಆರೋಪ ಕೇಳಿ ಬರ್ತಾ ಇತ್ತು. ಕಾಂಗ್ರೆಸ್ನ ಆಗಲೇ ಹೇಳ್ತಾ ಇದ್ದೆ ನಾನು, ಕಾಂಗ್ರೆಸ್ನ ಶಾಸಕ KC ವೀರೇಂದ್ರ ಪಪ್ಪಿ ಹಾಗೂ ಅವರ ಸಹೋದರ ಅವರ ಮನೆ ಮೇಲೂ ಕೂಡ ಇಡಿ ದಾಳಿಯನ್ನು ನಡೆಸಿದೆ. ಈಗೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕಾಂಗ್ರೆಸ್ ನಾಯಕರಿಗೆ ಬ್ಯಾಕ್ ಟು ಬ್ಯಾಕ್ ಶಾಕ್. ವೀರೇಂದ್ರ ಪಪ್ಪಿ ಬೆನ್ನಲ್ಲೇ ಕುಸುಮ ಹನುಮಂತರಾಯಪ್ಪಗೆ ಶಾಕ್. ಕುಸುಮ ಹನುಮಂತರಾಯಪ್ಪ ಮನೆ ಮೇಲೆ ಇಡಿ ದಾಳಿ. ಕಾಂಗ್ರೆಸ್ ನಾಯಕರಿಗೆ ಬ್ಯಾಕ್ ಟು ಬ್ಯಾಕ್ ಶಾಕ್. ವೀರೇಂದ್ರ ಪಪ್ಪಿ ಬೆನ್ನಲ್ಲೇ ಕುಸುಮ ಹನುಮಂತರಾಯಪ್ಪಗೆ ಶಾಕ್. ಕುಸುಮ ಹನುಮಂತರಾಯಪ್ಪ ಮನೆ ಮೇಲೆ ಇಡಿ ರೇಡ್. ವೀರೇಂದ್ರ ಜೊತೆ ಕುಸುಮಾಗೆ ವ್ಯಾವಹಾರಿಕ ನಂಟು ಹಿನ್ನೆಲೆ ಬೆಳ್ಳಂಬೆಳಗ್ಗೆ ಕುಸುಮ ಹನುಮಂತರಾಯಪ್ಪ ಮನೆ ಮೇಲೆ ರೇಡ್. ಕಾಂಗ್ರೆಸ್ನ ನಾಯಕರಿಗೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಅನ್ನು ಕೊಟ್ಟಿರುವಂತಹ ಇಡಿ ಬ್ಯಾಕ್ ಟು ಬ್ಯಾಕ್ ಶಾಕ್ ಅನ್ನ ನೀಡಿದೆ. ಕಾಂಗ್ರೆಸ್ ನಾಯಕರಿಗೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಅನ್ನು ಕೊಟ್ಟಿರುವಂತಹ ಇಡಿ ಚಿತ್ರದುರ್ಗದ ಮನೆಯಲ್ಲಿರುವಂತಹ ವೀರೇಂದ್ರ ಪಪ್ಪಿ ಅವರ ಮೇಲೆ ದಾಳಿಯನ್ನ ನಡೆಸಿರುವಂತಹ ಇದೀಗ ಕುಸುಮ ಹನುಮಂತರಾಯಪ್ಪ ಅವರ ಮೇಲೂ ಕೂಡ ದಾಳಿಯನ್ನ ನಡೆಸಿದೆ. ವೈ ಅಂತ ಕೇಳಿದ್ರೆ, ವೀರೇಂದ್ರ ಅವರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಂತಹ ಕುಸುಮ ಅವರು ಅವರ ಮನೆಗೂ ಕೂಡ ಇವರು ಕಳಿಸಿರುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂತಹ ದೃಷ್ಟಿಯಲ್ಲಿ ಅವರ ಮನೆ ಮೇಲೂ ಕೂಡ ಈಗ ರೇಡ್ ಅನ್ನ ಮಾಡಲಾಗಿದೆ. ವೀರೇಂದ್ರ ಪಪ್ಪಿ ಬೆನ್ನಲ್ಲೇ ಈಗ ಕುಸುಮ ಹನುಮಂತರಾಯಪ್ಪ ಅವರ ಮನೆ ಮೇಲೂ ಕೂಡ ಇಡಿ ದಾಳಿಯನ್ನು ನಡೆಸಿದೆ. ಕುಸುಮ ಹನುಮಂತರಾಯಪ್ಪ ಮನೆ ಮೇಲೆ ಇಡಿ ರೈಡ್ ಮಾಡಲಿಕ್ಕೆ ಕಾರಣ ಕುಸುಮಾಗೆ ವ್ಯಾವಹಾರಿಕ ನಂಟು. ಹೌದು, ವ್ಯಾವಹಾರಿಕ ನಂಟಿರುವಂತಹ ಹಿನ್ನೆಲೆಯಲ್ಲಿ ಆಬ್ವಿಯಸ್ಲಿ ಬಂದೇ ಬರ್ತಾರೆ. ಫೋನ್ ಕಾಲ್ಗಳು ಜಾಸ್ತಿ ಹೋಗಿದೆ, ಯಾವುದು ದುಡ್ಡು ಟ್ರಾನ್ಸಾಕ್ಷನ್ ಜಾಸ್ತಿ ಇತ್ತು ಅಂತಂದರೆ ಅದು ನೋಡ್ತಾರೆ. ಸೊ ಆ ಒಂದು ಕಾರಣಕ್ಕೆ ಕುಸುಮ ಹನುಮಂತರಾಯಪ್ಪ ಅವರಿಗೂ ಕೂಡ ಇಡಿ ಬೆಳ್ಳಂಬೆಳಗ್ಗೆ ಶಾಕ್ ಅನ್ನು ನೀಡಿದೆ. ಈ ವೀರೇಂದ್ರ ಪಪ್ಪಿ ಅವರ ವ್ಯಾವಹಾರಿಕ ಒಂದು ಕನೆಕ್ಷನ್ ಇರುವಂತಹ ಕಾರಣಕ್ಕಾಗಿ ಈ ಒಂದು ರೀತಿಯಾಗಿ ಅವರ ಮನೆ ಮೇಲೂ ಕೂಡ ಇಡಿ ದಾಳಿಯನ್ನು ನಡೆಸಿರುವಂಥದ್ದು. ಹಾಗೂ ಅವರ ಮನೆ ಎಲ್ಲೆಲ್ಲಿದೆ, ಅವರ ಜೊತೆಗೆ ಇದರಲ್ಲಿ ಕನೆಕ್ಷನಲ್ಲಿ ಇರೋರು ಯಾರು, ವ್ಯಾವಹಾರಿಕ ನಂಟು ಯಾರ ಬಳಿ ಇದೆ ಅನ್ನೋದನ್ನೆಲ್ಲವನ್ನೂ ಕೂಡ ನೋಡುತ್ತೆ ಇಡಿ. ತದಾದ ನಂತರ ಏನು ಅವ್ಯವಹಾರಗಳಿದ್ದರೆ ಅದನ್ನು ಮಾತ್ರ ಬಯಲಿಗೆ ಎಳೆಯುತ್ತೆ, ಆ ಒಂದು ಕೆಲಸವನ್ನು ಮಾಡುತ್ತೆ. ಈಗ ವೀರೇಂದ್ರ ಪಪ್ಪಿಯ ಜೊತೆಗೆ ಕುಸುಮಾಗೂ ಕೂಡ ಸಂಕಷ್ಟ ಎದುರಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.